ಭಗವಂತ ಪ್ರಸನ್ನ ಆದರೆ ಅವನ ಬಗ್ಗೆ ಅರಿವು ಬರುತ್ತೆ ಅಷ್ಟೇ, ಏನೋ ಒಂದು ಕಿಂಚಿತ್ ಅರಿವು ಬರುತ್ತೆ. ಇಲ್ಲದೇ ಇದ್ದರೆ ಬರೀ ಪ್ರಶ್ನೆಗಳೇ ಕಾಡ್ತಾ ಇರ್ತಾರೆ, ನಂಬಿಕೆಯೇ ಬರೋದು. ಭಗವಂತ ಪ್ರಸನ್ನನಾಗಲಿ, ಅವನ ಇರವಿನ ಅರಿವು ನನಗೆ ಬರಲಿ ಅಂತ. ನನ್ನೊಳಗೆ ಇದ್ದಾನೆ ಆದರೆ ನನಗೆ ಆ ಎಚ್ಚರ ಇಲ್ಲದಿರೋದು. ಆದರೆ ಏನಾಗುತ್ತೆ ಅಂದರೆ ಅವ್ರು ಹೇಳ್ತಾರೆ, ಪ್ರಾಕೃತೈ ಜ್ಞಾನಪಥೈ ಜನಾನಾಂ ಯಥಾಶಯಂ ದೇಹಗತೋ ವಿಭಾತಿ. ಆದರೆ ಏನಾಗಿದೆ, ಜನರ ಜ್ಞಾನ ಪಥ ಉಂಟಲ್ವ, ಜ್ಞಾನ ಮಾರ್ಗ. ಮನುಷ್ಯ ನಾವೆಲ್ಲ ಓದ್ಕೊಂಡವರು, ತುಂಬ ತಿಳುವಳಿಕೆ ಇದ್ದವರು, ನೀವೆಂಥದ್ದು ಹೇಳೋದು ಹೇಳ್ತಾರೆ, ಪ್ರಾಕೃತ ಈ ಜ್ಞಾನಪಥೈ ಅಂತೆ. ನಿಮ್ಮ ಓದಿನ ಅರಿವು ಎಲ್ಲ ಯಾವುದು ಅಂದರೆ ಅದು ಮಟೀರಿಯಲಿಸ್ಟಿಕ್. ಪ್ರಾಕೃತ ಈ ಪ್ರಾಕೃತವಾಗಿರ್ತಕ್ಕಂಥ ಪ್ರಪಂಚಕ್ಕೆ ಬೇಕಾಗಿ, ದುಡ್ಡು ಮಾಡಲಿಕ್ಕೆ ಬೇಕಾಗಿ, ಹೊಟ್ಟೆಪಾಡಿಗೋಸ್ಕರ ಕಲಿತ ವಿದ್ಯೆ. ಅದು ಏನಿದೆ ಅದರಲ್ಲಿ? ವಿದ್ಯೆ ಅಂತ 12 ವರ್ಷ 16 ವರ್ಷ ಡಾಕ್ಟ್ರೇಟ್ ಮಾಡ್ತೇವೆ, PhD ಮಾಡ್ತೇವೆ. ಏನು ಮಾಡ್ತೇವೆ ಅಂದರೆ ಏನು ಮಾಡಿ ಅದರಿಂದ ಸ್ಕೇಲ್ ಎಷ್ಟು ಹೆಚ್ಚಾಗುತ್ತೆ ಜಾಬಿನಲ್ಲಿ, ಗ್ರೇಡ್ ಇಷ್ಟೇ. ನಮ್ಮ ಎಲ್ಲ ಶಿಕ್ಷಣ ಅನ್ನೋದು ನಮ್ಮ ಅರ್ನಿಂಗ್ನಲ್ಲಿ ಸ್ಕೇಲ್ ಎಷ್ಟು ದುಡ್ಡು ಹೆಚ್ಚು ಸಂಪಾದನೆ ಮಾಡಲಿಕ್ಕಾಗತ್ತೆ ಅನ್ನೋದಕ್ಕೋಸ್ಕರ ಹೊರತು ಒಳಗಿನ ಅಂತರಂಗದ ಸತ್ಯ ಏನು ತಿಳಿಯುದು ಯಾವ ಕಾಲೇಜಿನಲ್ಲಿ ಏನಲ್ಲ. ಅದು ಜ್ಞಾನದ ಶಾಲೆ ಅಲ್ಲ. ನಾನು ಯಾವಾಗಲೂ ಹೇಳೋದು, ನನ್ನ ಮೊಮ್ಮಗ ಒಂದು ಶಾಲೆ ಹೋಗ್ತಾ ಇದ್ದಾನೆ ಉಡುಪಿಯಲ್ಲಿ, ಅದಕ್ಕೆ ಹೆಸರು ವಿದ್ಯಾಮಂದಿರ ಅಂತ. ನಾನದು ಯಾರಯ್ಯ ವಿದ್ಯಾಮಂದಿರ, ಅವಿದ್ಯಾಮಂದಿರ ಅಂತ ಅದಕ್ಕೆ ಹೆಸರಿಡಬೇಕು. ಎಲ್ಲ ಶಾಲೆಗಳಿಗೆ ಅಪ್ರೋಪ್ರಿಯೇಟ್ ನೇಮ್ ಈಸ್ ಅವಿದ್ಯಾಮಂದಿರ. ಅದರಲ್ಲಿ ನಿಜವಾದ ಜ್ಞಾನವೇ ಸಿಗೋದಿಲ್ಲ. ಅಷ್ಟೇ ಅಲ್ಲ, ನಿಜವಾದ ಜ್ಞಾನ ಸಿಗದಂತೆ ಮಾಡುವ ಸಂಸ್ಥೆಗಳು ಅವು. ನಿಜವಾದ ಜ್ಞಾನ ಬಾರದಂತೆ ಡಿವಿಯೇಟ್ ಮಾಡಿ ಎಲ್ಲೋ ಯಾವುದೋ ಒಂದು ದುಡ್ಡಿನಗೋಸ್ಕರ ಮಾಡತಕ್ಕ ಕ್ಷುದ್ರ ಅರಿವಿಗೋಸ್ಕರ ನಿಮ್ಮನ್ನು ತಳ್ಳಿ ಅಧಪಾತಕ್ಕೆ ಒಯ್ಯುವಂತಹ ಸಂಸ್ಥೆಯನ್ನ ವಿದ್ಯಾಮಂದಿರ ಅಂತ ಯಾಕೆ ಕರೀತೀರಿ? ಅದಕ್ಕೆ ಇವರು ಹೇಳ್ತಾರೆ, ಪ್ರಾಕೃತ ಈ ಜ್ಞಾನಪಥೈ. ಇವು ಪ್ರಾಕೃತವಾದ ಜ್ಞಾನಪಥಗಳು. ಈ ಜ್ಞಾನ ಮಾರ್ಗಗಳು ಸತ್ಯದ ಕಡೆಗೆ ಹೋಗುವವಲ್ಲ. ಇವು ಮಟೀರಿಯಲಿಸ್ಟಿಕ್, ಪೂರ್ತಿ ಪ್ರಾಪಂಚಿಕವಾಗಿರತಕ್ಕಂಥ ಭೋಗಕ್ಕೆ, ಅರಿವಿಗೆ ಸೀಮಿತವಾದ, ಅದರ ಆಚೆಗೆ ಏನೂ ಹೋಗಿಲ್ಲ. ಅದರಿಂದ ಯಥಾಶಯಂ ದೇಹಗತೋ ವಿಭಾತಿ. ಅಂದರೆ ಈ ಪ್ರಾಪಂಚಿಕವಾದಂಥ ಗ್ರಂಥಗಳನ್ನು ಓದಿಕೊಂಡು ದೇವರ ಬಗ್ಗೆ ಜಡ್ಜ್ಮೆಂಟು, ಇದೇನು ಕಥೆ ಅಂತಾರೆ ಅವರು. ಯಾವುದ್ರ ಬಗ್ಗೆ ನೀವು ಏನೂ ಓದಿಲ್ವೋ ಅದರ ಬಗ್ಗೆ ನೀವು ಕಮೆಂಟ್ ಮಾಡಿದ್ರೆ ಏನು ಬೆಲೆ ಅದಕ್ಕೆ? ಭಗವಂತನ ಬಗ್ಗೆ ಏನು ಗೊತ್ತಿದೆ? ಭಗವಂತನ ಬಗ್ಗೆ ನಾವು ಮಾತಾಡಲಿಕ್ಕೆ, ನನಗೆ ಈ ದೇವರು ಅಂತ ಒಂದು ಪುಸ್ತಕ ಪ್ರಿಂಟ್ ಆಯಿತು ಕನ್ನಡದಲ್ಲಿ. ಅದನ್ನು ಬರೆದವರು ಮೂರ್ತಿರಾಯರು. ಅವರು ದೇವರ ಮೇಲೆ ನಂಬಿಕೆ ಇರಲಿಲ್ಲ ಅವರಿಗೆ, ಅದು ಬಿಡಿ, ಅದು ವೈಯಕ್ತಿಕ ವಿಷಯ. ಅವರು ಅದು ದೇವರು ಬಗ್ಗೆ ಒಂದು ಪುಸ್ತಕ ಬರೆದರು. ಅದು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಪುಸ್ತಕ ಅಂದರೆ ಅದಕ್ಕೆ ಪ್ರಶಸ್ತಿ ಎಲ್ಲ ಬಂತು. ಸತ್ಯಕಾಮರು ಅಂತ ಒಬ್ಬರು ಸಾಧಕರಿದ್ದರು, ನಿಮಗೆ ಕೆಲವರಿಗೆ ಅದು ಗೊತ್ತಿರ್ಬೋದು. ಅವರು ನನ್ನ ಹತ್ರ ಒಂದು ಸರ್ತಿ ಆ ಪುಸ್ತಕ ಓದಿದ್ರು, ಅವ್ರು ತಗೊಂಡು ಪೂರ್ತಿ. ನನ್ನ ಹತ್ರ ಕೇಳಿದರು, ಆಚಾರ್ಯರೇ ನೀವು ದೇವರು ಅನ್ನೋ ಪುಸ್ತಕವನ್ನು ಓದಿದ್ದೀರಾ? ಇಲ್ಲ ಅಂದೆ ನಾನು. ಒಳ್ಳೆಯ ಕೆಲಸ ಮಾಡಿದ್ರಿ ಏನು ಮೊದಲು, ಒಳ್ಳೆಯ ಕೆಲಸ ಮಾಡಿದ್ರಿ. ಆಮೇಲೆ ಅದನ್ನು ಓದಿದ ಮೇಲೆ ನನಗೊಂದು ವಿಷಯ ಗೊತ್ತಾಯಿತು. ಏನು? ಯಾವ ವಿಷಯ ನಮ್ಗೆ ಗೊತ್ತಿಲ್ಲವೋ ಅದ್ರ ಬಗ್ಗೆ ಬರೀಬಾರದು ಅಂತ ಗೊತ್ತಾಯಿತು. ದೇವರು ಇಲ್ಲ ಯಾಕೆಂದ್ರೆ ನನಗೆ ಗೊತ್ತಿಲ್ಲ, ಆದ್ದರಿಂದ ಅಷ್ಟೇ ಅಲ್ಲ, ಬೇರೆ ಯಾರಾದರೂ ಉಂಟ? ಎಷ್ಟು 1000 ಪುಟ ಬರೀರಿ. ಯಾವುದು ನಮಗೆ ಗೊತ್ತಿಲ್ಲವೋ ಅದ್ರ ಬಗ್ಗೆ ಮಾತಾಡಬಾರದು ಅಂತ ಒಂದು ವಿಷಯ ನನಗೆ ಆ ಪುಸ್ತಕ ಓದಿದ ಮೇಲೆ ಗೊತ್ತಾಯಿತು ಅಂತ ಹೇಳಿದರು. ಇದನ್ನ ಹೇಳ್ತಾರೆ, ಜ್ಞಾನಪಥೈ ಪ್ರಾಕೃತೈ ಮಟೀರಿಯಲಿಸ್ಟಿಕ್ ಎಜುಕೇಶನ್ ಪಡೆದು ಅದರಲ್ಲಿ ಅಧ್ಯಾತ್ಮದ ಗಂಧಗಾಳಿ ಇಲ್ಲ, ಒಳಗಿನ ಪ್ರಪಂಚದ ಸತ್ಯದ ಅರಿವಿಗೆ ಬೇಕಾದಂತಹ ಸಲಕರಣೆಗಳೇ ಇಲ್ಲ, ವ್ಯವಸ್ಥೆಯೇ ಇಲ್ಲ, ಪೂರ್ತಿ ನಮ್ಮನ್ನು ಹೊರಕ್ಕೆ ಎಳ್ಕೊಂಡು ಹೋಗಿ ಪ್ರಾಪಂಚಿಕವಾಗಿ ಮುಳುಗಿಸಿಬಿಡುವಂತಹ ಮಾರ್ಗ ಅದು ಜ್ಞಾನ ಮಾರ್ಗ, ಪ್ರಾಕೃತವಾದ. ಅದರಿಂದ ದೇವರ ಬಗ್ಗೆ ಡಿಸ್ಕಸ್ ಮಾಡೋದು, ಅದನ್ನು ಓದಿಕೊಂಡು. ಯಥಾಶಯಂ ದೇಹಗತೋ ವಿಭಾತಿ. ಈ ದೇಹದ ಒಳಗಿರ್ತಕ್ಕಂತಹ ಶಕ್ತಿಯ ಬಗ್ಗೆ ಯಥಾಶಯಂ ಅವರ ತಲೆಗೆ ತೋಚಿದ ಹಾಗೆ ಅಂತ. ಆಶಯ ಅಂದರೆ ಅವರವರಿಗೆ ತೋಚಿದ ಹಾಗೆ ಅವರವರಿಗೆ ಕಲ್ಪನೆಗಳು ಬೆಳೀತಾ ಹೋಗ್ತವೆ. ಅವನು ಹೇಳ್ತಾನೆ, ಯಾರಿಗೂ ಗೊತ್ತಿಲ್ಲದೇ ಇದ್ದ ವಿಷಯದ ಬಗ್ಗೆ ಮಾತನಾಡಿಕೊಂಡ್ರೆ ಏನು ಅಂದರೆ ಒಬ್ಬೊಬ್ಬ ಒಂದು ತಲೆಗೊಂದು ಮಾತು, ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ನೋಡದೇ ಇದ್ದವರು ಕೂತು ಡಿಸ್ಕಷನು. ಅಂದರೆ ಯಥಾಶಯಂ ಅವರವರ ಆಶಯಕ್ಕೆ ತಕ್ಕಂತೆ, ಅವರವರಿಗೆ ತೋಚಿತಕ್ಕಂತೆ ಅವರವರಿಗೆ. ಅವನು ಕೆಲವರಿಗೆ ದೇವರು ಇಲ್ಲ, ಮಣ್ಣು ಇಲ್ಲ, ಎಲ್ಲ ಡೊಂಗೆಲ್ಲ ಅಂದ ಒಬ್ಬ. ಅವನು ಇದ್ದರೂ ಕೂಡ ಅವನು ಸರ್ವಶಕ್ತ ಆಗೋದು ಹೇಗೆ? ನಮ್ಮ ಹಾಗೆ ಅವನು ಒಂದು ಸ್ವಲ್ಪ ನಮಗಿಂತ ಮೋರ್ ಪವರ್ಫುಲ್ ಮೇ ಬಿ, ಅಂಡ್ ಆಮ್ನಿ ಪರ್ಸೆಂಟ್ ಆಗೋದು ಹೇಗೆ?
ಆಮ್ನಿಪೊಟೆಂಟ್ ಆಗೋದು ಹೇಗೆ? ಅವನು ಆಮ್ನಿಪೊಟೆಂಟ್ ಆಗೋದು ಸಾಧ್ಯ ಇಲ್ಲ. ಯಾಕಂದ್ರೆ ಲಾಜಿಕ್ಕು, ದೇವರು ಆಮ್ನಿಪೊಟೆಂಟ್ ಆದರೆ ಒಂದು ಯುಕ್ತಿ ಬಂತು ಸತ್ಯಾರ್ಥ ಪ್ರಕಾಶದಲ್ಲಿ, ದಯಾನಂದ ಸರಸ್ವತಿ ಒಂದು ಯುಕ್ತಿ ಹೊಳೆಯಿತು. ದೇವರು ಆಮ್ನಿಪೊಟೆಂಟ್ ಆದರೆ ಅವನಿಗೆ ಎತ್ತರಕ್ಕಾಗದ ಒಂದು ಬೆಟ್ಟವನ್ನು ಅವನು ಸೃಷ್ಟಿ ಮಾಡಲಿ, ಆಗುವುದಿಲ್ಲಲ್ಲ, ಅದನ್ನು ಆಮ್ನಿಪೊಟೆಂಟ್ ಅಲ್ಲ. ಏನೆಲ್ಲ ಯುಕ್ತಿಗಳು, ಏನು ತಲೆಗಳು! ಅದನ್ನು ದೇವರು ಇರ್ಬೋದೇ, ದೇವರು ಆಮ್ನಿಪೊಟೆಂಟ್ ಅಲ್ಲ. ಆಮೇಲೆ ಗಾಡ್ ಹ್ಯಾಸ್ ಕ್ಯಾನ್ ನೆವರ್ ಹ್ಯಾವ್ ಫಾರ್ಮ್. ದೇವರಿಗೆ ಆಕಾರ ಇಲ್ಲ, ಯಾಕೆಂದ್ರೆ ಬಿಕಾಸ್ ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್. ದೇವರು ಸರ್ವಗತ, ಆದ್ದರಿಂದ ದೇವರಿಗೆ ಆಕಾರ ಇರುವುದು ಸಾಧ್ಯ ಇಲ್ಲ. ಆಕಾಶದ ಹಾಗೆ ಲಾಜಿಕ್ನಿಂದ ದೇವರ ಬಗ್ಗೆ ನಮ್ಗೆ ಗೊತ್ತಿರುವಂತಹ ಲಾಜಿಕ್ನ ಹಿಡ್ಕೊಂಡು ನಾವು ದೇವರು ಸರ್ವಗತ ಅಲ್ಲ, ಯಾಕೆಂದ್ರೆ ದೇವರಿಗೆ ಆಕಾರ ಇಲ್ಲ, ಯಾಕೆಂದ್ರೆ ದೇವರು ಸರ್ವಗತ ಆದ್ದರಿಂದ. ಹಾಗಾಗಿ ಒಂದು ನೀವು ಪ್ರತಿಮೆ ಮಾಡಿ, ಬೊಂಬೆ ಮಾಡಿ, ಪೀಠದಲ್ಲಿಟ್ಟು ಪೂಜೆ ಮಾಡೋದು ಮೂರ್ಖತನ. ಇದೆಲ್ಲ ಇಂಥ ವಾದಗಳು ಬಂದು ಹೋಗಿದ್ದಾವೆ ನಮ್ಮ ದೇಶದಲ್ಲಿ. ಇನ್ನೂ ಅದ್ಭುತವಾದಂತಹ ಬ್ರಹ್ಮಕುಮಾರಿಯವರ ಒಂದು ವೇದಾಂತ ಬಂತು. ಅವರದ್ದು ದೇವರು ಸರ್ವಗತ ಅಲ್ಲ, ಇದರಲ್ಲಿ ಸರ್ವಗತ ಆದ್ದರಿಂದ ಅವನು ಆಕಾರ ಉಳ್ಳವನಲ್ಲ ಅಂತ. ದೇವರು ಸರ್ವಗತನೇ ಅಲ್ಲ, ಅದು ಯಾಕೆ ಗೊತ್ತುಂಟಾ? ದೇವರು ಸರ್ವಗತ ಆದರೆ ಅವನಿಗೆ ಎಷ್ಟು ಕಷ್ಟ. ಬೆಂಗಳೂರಿನ ಗಠಾರಗಳಲ್ಲಿ ಆ ವಾಸನೆ ಎಲ್ಲ ಅಲ್ಲಿ ಇರಬೇಕಲ್ಲ ಅವನು. ನಾವಾದರೆ ಆ ಗಠಾರದ ಮುಖ ಹಿಡ್ಕೊಂಡು ಆಚೆ ಹೋಗ್ಬೋದು. ಅವನು ಸರ್ವಗತ, ಅವನು ಅಲ್ಲಿ ಆ ಗಠಾರದಲ್ಲಿ ವಾಸನೆ ಗೊಲ್ಲಿ ಇಲ್ಲಿ ಆ ವಾಸನೆ ಅನುಭವಿಸ್ಕೊಂಡಿರ್ಬೇಕಲ್ಲ, ಆದ್ದರಿಂದ ದೇವರು ಸರ್ವಗತ ಅಲ್ಲ. ಏನೆಲ್ಲ ಲಾಜಿಕುಗಳು! ಇದು ಯಾವುದು ನಾನು ತಮಾಷೆಗೂ ಹೇಳೋದಲ್ಲ, ಇದು ನಿಜವಾಗಿ ನಮ್ಮ ದೇಶದಲ್ಲಿ ದೊಡ್ಡ ವೇದಾಂತಿಗಳು ಮಾಡಿದಂಥ ಬೇರೆ ಬೇರೆ ಕಲ್ಪನೆಗಳು. ದೇವರು ಸರ್ವಗತ ಅಲ್ಲ, ದೇವರು ಸರ್ವಸಮರ್ಥ ಅಲ್ಲ, ಇದೆಲ್ಲ ದೇವರನ್ನು ನಂಬುವವರು. ದಯಾನಂದ ಸರಸ್ವತಿ ದೇವರು ನಂಬುವರಲ್ವಾ, ಬ್ರಹ್ಮಕುಮಾರಿಯವ್ರದ್ದು ಎಲ್ಲ ದೇವರು ನಂಬುವವರೇ. ದೇವರು ನಂಬುವವರು, ದೇವರ ಬಗ್ಗೆ ಇವರದ್ದು ತರ್ಕ, ಲಾಜಿಕ್ ಪಾಸ್ ಆನ್ ಮಾಡ್ತಾ ಹೋದರು. ನೈಯಾಯಿಕರು ಬಂದರು, ದೇವರಲ್ಲಿ 8 ಗುಣ ಇರೋದು, ಅನಂತ ಗುಣ ಅಲ್ಲ, ಅಷ್ಟಗುಣ ಅಂತ ಶುರು ಮಾಡಿದರು. ಆಮೇಲೆ ಬಂದರು, ದೇವರು 8 ಅಂತಾರೆ, ದೇವರು ನಿರ್ಗುಣ ಅಂತ ಶುರು ಮಾಡಿಬಿಡ್ರಿ. ಅಲ್ಲಿ ದೇವರಿಗೆ ಗುಣ ಇದ್ರೆ ಅಲ್ವಾ ಎಷ್ಟು ಅಂತ. ದೇವರು ನಿರ್ಗುಣ, ನಿರಾಕಾರ. ಹೀಗೆ ಇದು ಕಾರಣ ಏನು ಅಂದರೆ, ನಾವು ಓದಿದ್ದೊಂದು ಮಾತಾಡೋದೊಂದು. ನಾವು ಓದಿದ್ದು ಫಿಲಾಸಫಿ ಅಲ್ಲ, ನಾವು ಓದಿದ್ದು ಬೇರೆ ಸೈನ್ಸು, ಮಾಡರ್ನ್ ಸೈನ್ಸು, ಮಾತಾಡೋದು ದೇವರ ಬಗ್ಗೆ. ಹಾಗಾಗಿ ಏನಾಗುತ್ತೆ ಅಂದರೆ ತಲೆಗೊಂದು ಸಿದ್ಧಾಂತ, ಯಾರಿಗೂ ಸತ್ಯ ಗೊತ್ತಿಲ್ಲ. ಇದನ್ನು ಬಹಳ ನೊಂದು ಹೇಳ್ತಾರೆ ದಕ್ಷ. ಪ್ರಾಕೃತೈ ಜ್ಞಾನಪತೈ ಜನಾನಾಂ ಯಥಾಶಯಂ ದೇಹಗತೋ. ಈ ದೇಹದೊಳಗಿರತಕ್ಕಂಥ ಭಗವಂತನನ್ನ ಅವರವರ ತಲೆಗೆ ತೋಚಿದ ಹಾಗೆ ಕಲ್ಪನೆ ಮಾಡಿದರು. ಅವರ ಬುದ್ಧಿಗೆ ತೋಚಿದ್ದೇ ಸತ್ಯ ಆಯಿತು ಹೊರತು ನಿಜವಾದ ಸತ್ಯವನ್ನು ಯಾರೂ ತಿಳಿಯಲಿಲ್ಲ. ಅದಕ್ಕೆ ಅವರು ನಮಗೆ ಬುದ್ಧಿಗೆ ಗೋಚರವಾಗುವ ಒಂದು ದೃಷ್ಟಾಂತ ಕೊಡ್ತಾರೆ. ದೇವರನ್ನು ನಮಗೆ ಗೋಚರವಾಗದ ವಿಷಯ ಅಲ್ಲ, ನಮಗೆ ಗೋಚರ ಆಗುವ ವಿಷಯ, ಮಟೀರಿಯಲಿಸ್ಟಿಕ್ ಆದ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಏನಂದ್ರೆ ಯಥಾ ಅನಿಲ ಪಾರ್ಥಿವಮಾಶ್ರಿತೋ ಗುಣಂ. ಪಾರ್ಥಿವ ಗುಣ ಅಂದ್ರೆ, ಗುಣ ಅಂದ್ರೆ ನಮಗೆ ನೆರವು ಕೊಡತಕ್ಕಂತಹ ಪಾರ್ಥಿವವಾದ ಈ ಶರೀರ. ಈ ಶರೀರದಲ್ಲೇ ಇದ್ದಾನೆ ಅನಿಲ. ಅನಿಲ ಅಂದ್ರೆ ವಾಯು. ಪ್ರಾಣತತ್ವ ಏನು ಗೊತ್ತಿದೆ ಪ್ರಾಣತತ್ವದ ಬಗ್ಗೆ ಜನರಿಗೆ? ಇದನ್ನು ನೀವು ನಿತ್ಯ ನಾವು ಉಸಿರಾಡುವಂಥದ್ದು. ಇದೇನು ಅಪರೂಪ ಅಲೌಕಿಕವಾದ ಯಾರಿಗೂ ಅನುಭವಕ್ಕೆ ಬಾರದ ಸಂಗತಿ ಅಲ್ಲ, ಎಲ್ಲರೂ ಅನುಭವಿಸುವಂತಹ ವಸ್ತು ಉಸಿರು, ಪ್ರಾಣ. ಅವ್ರು ಹೇಳ್ತಾರೆ ಯಥಾ ಅನಿಲ ಪಾರ್ಥಿವಮಾಶ್ರಿತೋ ಗುಣ. ಅದರ ಬಗ್ಗೆ ಏನು ಅಂತಂದ್ರೆ ಒಬ್ಬೊಬ್ಬರು ಒಂದೊಂಥರ ಹೇಳೋದಷ್ಟೇ. ಅದೇನು ಬರೇ ಉಸಿರು, ಗಾಳಿ, ಹೊರಗಿನ ಗಾಳಿ ಒಳಗೆ ಹೋಗುತ್ತೆ, ಬರೇ ಗಾಳಿ ಇರಬಹುದು. ಕೆಲವರಿಗೆ ಆಗಲ್ಲ, ಅದು ಪ್ರಾಣಶಕ್ತಿ, ಅದು ಒಳಗೆ ಇರತಕ್ಕಂಥ ಪ್ರಾಣಾಗ್ನೇಯ ಏತತ್ ಪುರೇ ಜಾಗೃತಿ. ಅದನ್ನು ನೀವು ಯೋಚನೆ ಮಾಡ್ತಾ ಹೋದ ಹಾಗೆ ಬರೇ ಉಸಿರು, ಮೂಗಿನಲ್ಲಿ ಗಾಳಿ ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ, ಗಾಳಿ ಒಳಗೆ ಹೊರಗೆ ಬದುಕುತ್ತಾನೆ, ಗಾಳಿ ಹೋಗೋದು ನಿಂತ ಸಾಯ್ತಾನೆ ಅಷ್ಟೆ. ಅದು ಪ್ರಾಣಶಕ್ತಿ, ಒಳಗಿಂದ ಪ್ರಾಣಾಗ್ನಿ. ನಮ್ಮ ದೇಹಕ್ಕೆ ಟೆಂಪರೇಚರ್ ಇರುವುದರಿಂದ ಎಲ್ಲ ನಮ್ಮ ಇಂದ್ರಿಯಗಳು ಕೆಲಸ ಮಾಡೋದು ನೋಡಿ. ಪುನಃ ಪ್ರಾಣದ ಬಗ್ಗೆ ಚಿಂತನೆ ಮಾಡ್ತಾ 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 ಋಷಿಗಳು ಹೇಳಿದರು, ಎಲ್ಲ ಹೊರಟು ಹೋದರೂ ಕೂಡ ಪ್ರಾಣ ಇದ್ದರೆ ಈ ದೇಹ ಏನೂ ತೊಂದರೆ ಇಲ್ಲ. ಎಲ್ಲ ದೇವತೆಗಳು, ಕಣ್ಣಿನ ದೇವತೆ ಹೋಗಲಿ, ಕುರುಡನಾಗಿ ಬದುಕ್ತಾನೆ, ಪ್ರಾಣದೇವರಿದ್ದಾರೆ. ಕಿವಿಯ ದೇವತೆ ಹೋಗಲಿ, ಕಿವುಡನಾಗಿ ಬದುಕ್ತಾನೆ, ಏನು ಅಪಾಯ ಇಲ್ಲ. ಮನಸ್ಸಿನ ದೇವತೆ ಹೋಗಲಿ, ಏನು ಗೊತ್ತಿಲ್ಲದೆ ಎನಸ್ಥೆಟಿಕ್ ಕಂಡೀಷನ್ನಲ್ಲಿ ಬದುಕುತ್ತಾನೆ ಮನುಷ್ಯ. ಯಾವುದು ಹೋದರೂ ಮನುಷ್ಯ ಸಾಯೋಲ್ಲ, ಪ್ರಾಣದೇವರು ಹೋದರೆ ಬದುಕೋದು. ಅಂದರೆ ಒಂದೇ ಪ್ರಾಣಶಕ್ತಿ, ಬರೇ ಈಗ ಒಂದು ಮಟೀರಿಯಲ್ ಆಸ್ಪೆಕ್ಟ್, ಗಾಳಿ, ಏರ್, ಹೊರಗಿನ ಗಾಳಿ,
ಅದು ಒಳಗಿಂದ ಪ್ರಾಣಶಕ್ತಿ ನಮಗೆ ಬದುಕು ಕೊಡುವಂತಹದ್ದು. ಪ್ರಾಣಾಯಾಮದಿಂದ ಅದು ನಮ್ಮನ್ನು ಆಯುಸ್ಸನ್ನು ಹೆಚ್ಚಿಸುವಂತಹ ಶಕ್ತಿ, ಒಳಗೆ ಎನರ್ಜಿ ಆಗುತ್ತೆ. ಅದನ್ನು ನಿಯಂತ್ರಿಸ್ತಕ್ಕಂಥ ಪ್ರಾಣದೇವರು ನಮಗೆ ಭಗವಂತನ ಕಡೆಗೆ ದಾರಿ ತೋರತಕ್ಕಂತಹ ಒಂದು ಪ್ರಾಣ ತತ್ವವಾಗಿಬಿಡುತ್ತೆ. ಹೀಗೆ ಆ ಬರೇ ಒಂದು ಅನಿಲ ತತ್ವವನ್ನು ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ 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 ಅದು ಭಗವಂತನ ತನಕ ಕೊಂಡೊಯ್ಯುತ್ತೆ. ಆದರೆ ಯಾರಿಗೆ ಏನು ಗೊತ್ತಿದೆ ಉಸಿರಿನ ಬಗ್ಗೆ? ಪ್ರಾಣಾಯಾಮ ಒಂದು ಸಿಂಪಲ್, ಒಂದು ಪ್ರಾಣಾಯಾಮದಿಂದ ನಮ್ಮ ಆಯುಸ್ಸನ್ನು ಹೆಚ್ಚು ಮಾಡಬಹುದು ಅಂತ ಎಷ್ಟು ಜನರಿಗೆ ಗೊತ್ತಿದೆ? ವೆರಿ ಸಿಂಪಲ್. ಇದರಲ್ಲಿ ಏನು ಗೊಂದಲ ಏನಿಲ್ಲ. ಪ್ರಾಣಾಯಾಮ ಅಂದ್ರೆ ಏನು? 4 ಸೆಕೆಂಡಿಗೆ ಒಂದು ಸರ್ತಿ ನಾವು ಉಸಿರಾಡ್ತೇವೆ. ನಾರ್ಮಲ್ ಬ್ರೀದಿಂಗ್ ಟೇಕ್ಸ್ ಒಂದು 4 ಸೆಕೆಂಡ್ಸ್. 4 ಸೆಕೆಂಡಿಗೊಮ್ಮೆ ಒಂದು ಉಸಿರು. 4 ಸೆಕೆಂಡಿಗೊಮ್ಮೆ ಒಂದು ಉಸಿರಾದರೆ ಒಂದು ನಿಮಿಷಕ್ಕೆ 15 ಉಸಿರಾಯಿತು. 1 ನಿಮಿಷಕ್ಕೆ 15 ಆದರೆ 1 ಗಂಟೆಗೆ 900 ಆಯಿತು. 1 ಗಂಟೆಗೆ 900 ಆದರೆ 24 ಗಂಟೆಗೆ 21,600 ಉಸಿರಾಯಿತು. ಅಂದರೆ ಇದು ಒಂದು ಪ್ರಾಣ ವಿಜ್ಞಾನ. ನಾವು ಉಸಿರಾಡ್ತಾ ಇರೋರು ಯಾರಿಗಾದರೂ ದಿವಸಕ್ಕೆ ಎಷ್ಟು ಉಸಿರಾಡ್ತೇವೆ ಅಂತ ಗೊತ್ತುಂಟಾ? ಯಾರು ಲೆಕ್ಕ ಮಾಡಿದ್ದಾರೆ? ಅದನ್ನು ಯಾರು ಲೆಕ್ಕ ಮಾಡ್ತಾರೆ ಸ್ವಾಮಿ? ಹಾಗೆ ಅವರು ಹಿಂದಿನವರು ಅದನ್ನು ಸಂಶೋಧನೆ ಮಾಡಿ 21,600 ಬಾರಿ ಉಸಿರಾಟ ಮಾಡಿದಾಗ ನಮ್ಮ ದೇಹಕ್ಕೆ ಒಂದು ದಿವಸ ಆಗೋದು. ಈಗ ಒಂದು ಹೊಸ ಸಂಗತಿ ಆಯ್ತು. ಈಗ ನಾವು 4 ಸೆಕೆಂಡಿಗೊಮ್ಮೆ ಉಸಿರಾಡ್ತಾ ಇರುವವರು ಸ್ವಲ್ಪ ನಿಧಾನ ಮಾಡುವಾಗ 4 ಸೆಕೆಂಡ್ಗೆ 8 ಸೆಕೆಂಡ್ಗೊಮ್ಮೆ ಉಸಿರಾಡುವುದು. ಆಗ ನಾವು 21,600 ಶ್ವಾಸ ಬಿಡುವಾಗ ಎಷ್ಟಾಗತ್ತೆ? ಹೊರಗಿನ ಗಂಟೆಯಲ್ಲಿ 48 ಗಂಟೆ ಆಗತ್ತೆ. ಹೊರಗಿನ ಗಡಿಯಾರದಲ್ಲಿ 2 ದಿವಸ ಆಯಿತು, ನಮ್ಮ ದೇಹಕ್ಕೆ ಒಂದೇ ದಿವಸ ಆಗೋದು. 21,600 ಶ್ವಾಸೋಚ್ಛ್ವಾಸ ಅಂದರೆ 24 ಗಂಟೆ ಈ ದೇಹಕ್ಕೆ. ದಟ್ ಈಸ್ ಇನ್ನರ್ ಟೈಮ್. ಅಂದರೆ ಈ ದೇಹಕ್ಕೆ ಇಷ್ಟು ದಿವಸ ಆಯುಸ್ಸು ಅಂತ ಒಂದು ಲೆಕ್ಕ ಉಂಟು ಅಂತ ಇಟ್ಕೊಳ್ಳಿ. 48 ಗಂಟೆ ಆಗುವಾಗ 2 ದಿವಸ ಆಯುಸ್ಸು ಹೋಗ್ಬೇಕಿತ್ತಲ್ಲ, ಹೋಗಲಿಲ್ಲ. ಒಂದೇ ದಿವಸ ಆಯುಸ್ಸು ಹೋಯಿತು. 1 ದಿವಸದ ಆಯುಸ್ಸು ಹೆಚ್ಚಾಯಿತು ಅವನಿಗೆ. ಇದೆಲ್ಲ ಪ್ರಾಣಶಕ್ತಿಯ ಅಂತರಂಗದ ಕ್ರಿಯೆಗಳು. ಇದನ್ನೆಲ್ಲ ಯಾರೂ ಗಂಭೀರವಾಗಿ ಯೋಚಿಸುವುದೇ ಇಲ್ಲ. ಉಸಿರು ಅಷ್ಟೇ. ಅದಕ್ಕೋಸ್ಕರ ಪ್ರಾಚೀನರು ಪ್ರಾಣಾಯಾಮ ಅಂತ ಅಭ್ಯಾಸ ಮಾಡಿಸಿದರು. ಈಗ ಏನಾಗಿದೆ ಅಂದರೆ ಪ್ರಾಣಾಯಾಮ ಅಂತಂದ್ರೆ ಏನೋ ಉಪನಯನ ಮಾಡಿ ಪ್ರಾಣಾಯಾಮ ಅಂತ ಹೇಳಿಕೊಡ್ತಾರೆ. ಏನು ಪ್ರಾಣಾಯಾಮ ಅಂತ ಹೇಳಿ ಮುಗಿಗೆ ಹಿಡ್ಕೊ ಅಂತ ಹೇಳ್ತಾರೆ. ಅವನಿಗೆ ಸುಮ್ಮನೆ ಏನು ಬೇರೆ ಕೆಲಸ ಇಲ್ಲ, ಮುಗಿಗೆ ಹಿಡ್ಕೊಂಡು ವೇಸ್ಟ್ ಅಂತ ತೆಗೆದು ಬಿಟ್ಟು ಬಿಡ್ತಾನೆ ನಾವು ಹಿಡಿಯೋದು. ಯಾಕಂದ್ರೆ ಯಾಕೆ ಹಿಡಿಯೋದು ಅಂತ ಇವನು ಹೇಳಿಕೊಡ್ಲಿಲ್ಲ. ಅಪ್ಪ ಯಾಕೆ ಹೇಳ್ಕೊಳ್ಳಿಲ್ಲ ಅಪ್ಪನಿಗೂ ಗೊತ್ತಿಲ್ಲ. ಮುಗಿಗೆ ಕೈ ಹಿಡ್ಕೊ ಅಂತ ಹೇಳಿದ. ಯಾಕೆಂದ್ರೆ ಪುರೋಹಿತರು ಹೇಳಿದ್ದಾರೆ, ಯಾಕೆಂತ ಹೇಳ್ಬೇಡ, ಮುಗಿಗೆ ಕೈ ಹಿಡ್ಕೊಂಡು. ಹಾಗೆ ಇವನಿಗೂ ಮುಗಿಗೆ ಹಿಡ್ಕೊ ಯಾಕೆಂದು ಗೊತ್ತಿಲ್ಲ. ಅವನು ಹೇಳಿದ ಅಪ್ಪನಿಗೂ ಗೊತ್ತಿಲ್ಲ, ಪುರೋಹಿತರಿಗೂ ಗೊತ್ತಿಲ್ಲ, ಮುಗಿಗೆ ಹಿಡ್ಕೋತಾರೆ, ಕೆಲಸ ಇಲ್ವಾ ಅಂತ ಬಿಟ್ಟ ಇವ. ಅದು ಒಂಥರ ರಿವಲ್ಯೂಷನ್, ಕ್ರಾಂತಿ. ಏನ್ರಿ ಮೂಢನಂಬಿಕೆ, ಮುಗಿಗೆ ಹಿಡ್ಬೇಕು, ನಾವೆಲ್ಲ ಬಿಟ್ಬಿಟ್ಟೆ ಅಂತ. ಅವ್ರು ಬಿಟ್ಟುಬಿಟ್ಟದಿಂದ ಅವನ ಆಯುಸ್ಸು ಕಮ್ಮಿ ಆದ, ಊರಿನವರಿಗೇನು ಹಾನಿ ಆಗಲಿಲ್ಲ. ಎಷ್ಟು ಪೆದ್ದುತನ ನೋಡಿ ನಮ್ಮದು. ನಮ್ಮ ಆಯುಸ್ಸನ್ನು ಕ್ಷೀಣಗೊಳಿಸ್ತಕ್ಕಂಥ ಪ್ರೊಸೆಸ್ಸೇ ನಮ್ಮ ಜಾಣತನವಾಗಿ ಕೂತ್ಬಿಟ್ಟಿದೆ. ಇದೇ ಅಂಧರಮಣ. ಅದು ಒಂದು ಉಸಿರಾಟದ ಮಹತ್ವ ನಮಗೆ ಗೊತ್ತಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಅನುಭವಕ್ಕೆ ಬರತಕ್ಕಂಥ ಫ್ಯಾಕ್ಟ್ ಒಂದು. ಹಾಗಿರುವಾಗ ಆ ಒಳಗೆ ಪ್ರಾಣತತ್ವ ಅಲ್ಲ, ಅದು ನಾರಾಯಣ ತತ್ವದ ಬಗ್ಗೆ ಏನು ತಿಳಿಯಬೇಕು? ಏನೋ ತಲೆ ಬಂದದ್ದು ಮಾತಾಡೋದು ದೇವರ ಬಗ್ಗೆ. ಯಥಾಶಯಂ, ಅವನ ಆಶಯ ತೋಚಿದ ಹಾಗೆ ಮಾತಾಡ್ತಾರೆ. ಬಹಳ ಬ್ಯೂಟಿಫುಲ್ ಆದ ಶ್ಲೋಕ ಇದು. ದೇವರ ಬಗ್ಗೆ ಏನೂ ಗೊತ್ತಿರದೇ ಇದ್ದವರು ತಲೆ ಬಂದ ಹಾಗೆ ಮಾತಾಡ್ತಾರೆ. ಹಾಗೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡುವ, ಆದರೆ ಯಾರಿಗೂ ಅರ್ಥವಾಗುತ್ತೆ. ಓ ಭಗವಂತನೇ ನಿನಗೆ ನಮಸ್ಕಾರ ಅಂತ. ಸ ಈಶ್ವರೋ ಮೇ ಕುರುತಾತ್ ಅನುಗ್ರಹಂ. ಅಂಥ ಈಶ್ವರ ಅವನು ಸರ್ವಸಮರ್ಥ. ಅವನು ನಮ್ಮ ಸಾಮರ್ಥ್ಯ ಎಷ್ಟು ಅಲ್ಪ ಅನ್ನೋ ಎಚ್ಚರ ಕೊಡು, ನಮಗೆ ಅನುಗ್ರಹ ಮಾಡು. ಸ ಈಶ್ವರೋ ಮೇ ಕುರುತಾತ್ ಅನುಗ್ರಹಂ. ಹೀಗೆ ಪ್ರಾರ್ಥನೆ ಮಾಡ್ತಾನೆ. ಕೊನೆಯ 2 ಮಂತ್ರದಲ್ಲೂ ಭಗವಂತ ಪ್ರಸನ್ನನಾಗು, ಅನುಗ್ರಹ ಮಾಡು, ನಿನ್ನ ದರ್ಶನ ಕೊಡು. ಅವನು ಇಷ್ಟು ಪ್ರಾರ್ಥನೆ ಮಾಡಿದಾಗಲೂ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿಲ್ಲ. ಒಳಗಿನಿಂದ ಧ್ಯಾನದಲ್ಲಿ ಕಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನಗೆ ದರ್ಶನ ಕೊಡು, ನಿನ್ನನ್ನು ಕಾಣಬೇಕು ಅಂತ ನಾನು ಉತ್ಕಟವಾದ ಬಯಕೆಯಿಂದ ಪರಿತಪಿಸ್ತಾ ಇದ್ದೇನೆ.